ಯಾವ ರೀತಿಯಾಗಿ ವ್ಯಾಸರಾಯರು ಪೋಷಣೆ ಮಾಡ್ತಾ ಇದ್ರು ಅಂತಂದರೆ, ಅಗ್ರಹಾರಗಳನ್ನು ನಿರ್ಮಾಣ ಮಾಡಿ ಆ ಅಗ್ರಹಾರದಲ್ಲಿ ಒಂದು ದೇವಸ್ಥಾನವನ್ನು ಕಟ್ಟಿಸಿಕೊಟ್ಟು ದೇವರ ಪ್ರತಿಷ್ಠಾಪನವನ್ನು ಮಾಡಿ ಕೇವಲ ವಿದ್ವಾಂಸರಿಗಷ್ಟೇ ಪೋಷಣೆ ಮಾಡ್ತಾ ಇರಲಿಲ್ಲ ವ್ಯಾಸರಾಯರು. ಅಗ್ರಹಾರ ಅಂತಂದರೆ ಅನೇಕ ಮನೆಗಳಿರುತ್ತೆ. ಆ ಮನೆಗಳಲ್ಲಿ ವಿದ್ವಾಂಸರನ್ನು ಏರಿಸಿ ವಿದ್ವಾಂಸರ ಕುಟುಂಬ ರಕ್ಷಣೆಯನ್ನು ಮಾಡುವುದು. ವಿದ್ವಾಂಸರಾಗದೇ ಇರುವಂತಹ ಬ್ರಾಹ್ಮಣರು ಇದ್ದರು ಅಂತಂದರೆ ಅವರನ್ನು ದೇವರ ಪೂಜೆ ಮಾಡಲಿಕ್ಕೆ ಆ ಅಗ್ರಹಾರದಲ್ಲಿ ಯಾವ ದೇವಸ್ಥಾನವನ್ನು ಕಟ್ಟಿಸಿದ್ದಾರೆ ವ್ಯಾಸರಾಯರು, ಆ ದೇವಸ್ಥಾನದಲ್ಲಿ ಬ್ರಾಹ್ಮಣರನ್ನು ಪೂಜೆಗೆ ಅಂತ ಅರ್ಚಕರನ್ನು ಇಟ್ಟು ಅವರ ಪೋಷಣೆಯನ್ನು ಮಾಡುವುದು. ಈ ದೇವಸ್ಥಾನಕ್ಕೆ ಹೂವು ತಗೊಂಡ್ಬರಲಿಕ್ಕೆ ಅಂತೇಳಿ ಒಬ್ಬನನ್ನು ನಿರ್ಮಿಸಿ ಅವನ ಜೀವನವನ್ನು ರಕ್ಷಣೆ ಮಾಡೋದು, ಹಾಲು ತಗೊಂಡ್ಬರೋದು, ಈ ದೇವಸ್ಥಾನವನ್ನು ಸ್ವಚ್ಛ ಮಾಡುವುದು ಇತ್ಯಾದಿಯಾಗಿ ಬ್ರಾಹ್ಮಣರ ಜೀವನವನ್ನು ಅಷ್ಟೇ ಅಲ್ಲ, ಅನೇಕ ಜನರ ಜೀವನವನ್ನು ಕೂಡ ವ್ಯಾಸರಾಯರು ರಕ್ಷಿಸ್ತಾ ಇದ್ದರು ಅಂತ ಹೇಳಿ ಅವರ ಕಥೆಯಲ್ಲಿ ನಾವು ಕೇಳ್ತೇವೆ.